ಅಧಿಕಾರಿಗಳ ಲಂಚದಾಹಕ್ಕೆ ಅನ್ನದಾತರು ಕಂಗಾಲಾಗಿದ್ದಾರೆ. ವರ್ಷಗಟ್ಟಲೆ ಕಚೇರಿ ಅಲೆದ್ರೂ ರೈತರ ಕೆಲಸ ಆಗ್ತಾ ಇಲ್ಲ. ಕೊನೆಗೆ ತಾಳ್ಮೆ ಕಳೆದುಕೊಂಡ ರೈತರು ಜಿಲ್ಲಾಧಿಕಾರಿಗಳ ಸಭೆಯಲ್ಲೇ ಆಕ್ರೋಶ ಹೊರಹಾಕಿದ್ದಾರೆ. ಅಧಿಕಾರಿಗಳ ಭ್ರಷ್ಟಾಚಾರ ಬೇಸತ್ತ ಅನ್ನದಾತರು. ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ರೈತರಿಂದ ಆಕ್ರೋಶ. ತುಮಕೂರಿನ ತುರುವೇಕೆರೆಯಲ್ಲಿ ನಡೆದ ಡಿಸಿ ಜನಸಂಪರ್ಕ ಸಭೆಯಲ್ಲಿ ಹೈಡ್ರಾಮಾ ನಡೆದಿದೆ. ಜನರ ಸಮಸ್ಯೆ ಆಲಿಸಬೇಕಿದ್ದ ಸಭೆಯಲ್ಲಿ ಅಧಿಕಾರಿಗಳ ಭ್ರಷ್ಟಾಚಾರ ಮತ್ತು ಬೇಜವಾಬ್ದಾರಿತನದ ಅನಾವರಣವಾಗಿದೆ. ನ್ಯಾಯ ಕೇಳಲು ಬಂದ ಜನರು ಅಧಿಕಾರಿಗಳ ಲಂಚದಾಹದ ಇಂಚಿಂಚು ಮಾಹಿತಿಗಳನ್ನು ದಾಖಲೆಗಳ ಮೂಲಕ ಬಯಲಿಗೆಳೆದಿದ್ದಾರೆ. ಇವರ ಹೆಸರು ನಾಗೇಶ್ ಅಂತ. ತುರುವೇಕೆರೆ ತಾಲೂಕಿನ ಸಂಪಿಗೆ ಗ್ರಾಮದ ನಿವಾಸಿ. ಖಾತೆ ಬದಲಾವಣೆಗಾಗಿ ಕಳೆದ 2 ವರ್ಷಗಳಿಂದ ಎಸಿ ಡಿಸಿ ಕಚೇರಿಗಳಿಗೆ ಅಲೆದಾಡ್ತಿದ್ದಾರೆ. 3 ಬಾರಿ ಖಾತೆ ಬದಲಾವಣೆಗೆ ಅರ್ಜಿ ಕೊಟ್ಟರೂ ಪ್ರಯೋಜನ ಆಗಿಲ್ಲ. ಅಸಲಿಗೆ ಖಾತೆ ಬದಲಾವಣೆಗೆ ತಿಪಟೂರು ಎಸಿ ಕಚೇರಿಯ ಕೇಸ್ ವರ್ಕರ್ 20,000 ಲಂಚಕ್ಕೆ ಬೇಡಿಕೆ ಇಟ್ಟಿದ್ರಂತೆ. ಇದರಿಂದ ನೊಂದ ನಾಗೇಶ್ ತಿಪಟೂರು ಎಸಿ ಸಪ್ತಶ್ರೀ ಮುಂದೆಯೇ 15,000 ಹಣ ಹಿಡಿದು ನನ್ನ ಕೆಲಸ ಮಾಡಿಕೊಡಿ, ಲಂಚದ ಹಣ ತಂದಿದ್ದೇನೆ ಅಂತ ಸಭೆಯಲ್ಲಿಯೇ ಅಧಿಕಾರಿಗಳ ಲಂಚದಾಹವನ್ನ ಬಟಾಬಯಲು ಮಾಡಿದ್ದಾರೆ. 309 ಮಿಸ್ ಮ್ಯಾಚ್ ಆಗಿದೆ, ಅದು ಪಾಣಿ ರೆಡಿ ಆಗಬೇಕು. ಇದಕ್ಕೋಸ್ಕರ 2 ವರ್ಷದಿಂದ ಅಲಿತಾ ಇದ್ದೀನಿ. ಅಲ್ಲಿ ನವೀನ್ ಅಂದರು ಮತ್ತೆ ಕೇಶವ್ 20,000 ರೂಪಾಯಿ ಲಂಚ ಕೇಳ್ತಿದ್ದಾರೆ. 10,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೀನಿ, ಅದಕ್ಕೂ ಆಗಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಮೇಡಮ್ಗೆ 15,000 ರೂಪಾಯಿ ತಂದಿದ್ದೀನಿ. ಮೇಡಮ್ಗೆ ಕೊಟ್ಬಿಟ್ಟು ಅದೇ ನಾನು ಕೆಲಸ ಮಾಡ್ಕೊಂಡಿದ್ದೀನಿ ಸರ್. ದುಡ್ಡು ಕೊಡಲಿಲ್ಲ ಅಂದ್ರೆ ಯಾವುದು ಆಗಲ್ಲ ಸರ್. ಒಂದು ಫೈಲು ತಿಪ್ಟೂರಿಂದ ತುರುವೇಕೆರೆಗೆ ಬಂದು ಹೋಗಬೇಕು ಅಂದ್ರೆ 6 ತಿಂಗಳು ಬೇಕು ಸರ್. ಒಂದೇ ಒಂದು ಈಸಿ ಇಸ್ಕೊಂಡು ಹೋಗಕ್ಕೆ 6 ತಿಂಗಳು ಬೇಕು. ಅಲ್ದು ಸಾಕಾಗಿದೆ. ಆಲೇ ಒಂದು 5,000 ರೂಪಾಯಿ ದುಡ್ಡು ಕೊಟ್ಬಿಟ್ಟಿದ್ದೀನಿ ಅವ್ರಿಗೆ. ಸಾಕು, ಇನ್ನು ನನ್ನ ಕೈಲಿ ಅಲಿಯಕ್ಕಲ್ಲ ಸರ್. ದುಡ್ಡು ಕೊಟ್ಬಿಟ್ಟು ನನ್ನ ಕೆಲಸನ ಮಾಡಿಸ್ಕೊಂತೀನಿ. ಜಡೆಯ ಗ್ರಾಮದ ಮತ್ತೊಬ್ಬ ರೈತ ಡಿಸಿ ಜನಸಂಪರ್ಕ ಸಭೆಯಲ್ಲಿ ವಿನೂತನವಾಗಿ ಪ್ರತಿಭಟನೆ ನಡೆಸಿದ್ದಾರೆ. ತಂದೆ ಸಾವಿನ ಬಳಿಕ ಹೆಸರಿಗೆ ಖಾತೆ ಮಾಡಿಸಿಕೊಳ್ಳಲು 2 ವರ್ಷಗಳಿಂದ ಕಚೇರಿಗೆ ಅಲೆದ್ರೂ ಪ್ರಯೋಜನವಾಗಿಲ್ಲ. ಇದರಿಂದ ಬೇಸತ್ತ ಅನ್ನದಾತ ಸಭೆಯಲ್ಲಿ ಜಾಗಟೆ ಬಾರಿಸುತ್ತಾ ಗೋವಿಂದ ಗೋವಿಂದ ಅಂತ ಹೇಳಿ ಮೂಲಭೂತ ಸೌಕರ್ಯ ಗೋವಿಂದ, ಕಾಪಾಡಪ್ಪ ಗೋವಿಂದ ಅಂತ ಕೂಗುವ ಮೂಲಕ ಅಧಿಕಾರಿಗಳ ಕಿವುಡುತನವನ್ನ ಅಣಕಿಸಿದ್ದಾರೆ. ಒಟ್ನಲ್ಲಿ ಡಿಸಿ ಜನಸಂಪರ್ಕ ಸಭೆಯಲ್ಲಿ ಎಡಿಸಿ ತಿಪ್ಪೇಸ್ವಾಮಿ ಹಾಗೂ ತಿಪಟೂರು ಎಸಿ ಸಪ್ತಶ್ರೀ ಮೇಲೆ ಸಾಲು ದೂರುಗಳು ಕೇಳಿಬಂದಿದೆ. ಸಭೆಯಲ್ಲಿ ಅಧಿಕಾರಿಗಳ ಭ್ರಷ್ಟಾಚಾರವನ್ನ ರೈತರು ಅನಾವರಣಗೊಳಿಸಿದ್ದು ನಿಜಕ್ಕೂ ನಾಚಿಕೆಗೇಡು. ಈ ಬಗ್ಗೆ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ವಿಠಲ್, ನ್ಯೂಸ್ 18 ತುಮಕೂರು.